ನಮಸ್ತೆ ಫ್ರೆಂಡ್ಸ್, ಸೋನಾ ಅಡುಗೆಗೆ ಸ್ವಾಗತ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಆಲೂ ಪರಾಟ. ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟು ಆಲೂಗೆಡ್ಡೆಗಳನ್ನ ಬೇಯಿಸ್ಕೋಬೇಕು. ಆಲೂಗೆಡ್ಡೆನ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಬೇಗ ಸುಲಿಯೋಕೆ ಈಸಿ ಆಗುತ್ತೆ ಮತ್ತು ಬೇಗ ಬೇಯುತ್ತೆ. 2 ವಿಷಲ್ ಕೂಗಿಸ್ಕೊಳ್ಳೋಣ. ಈ ವಿಷಲ್ ಆಗೋಷ್ಟರಲ್ಲಿ ನಾವು ಅಷ್ಟೊತ್ತಿಗೆ ನೆಕ್ಸ್ಟ್ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಚಪಾತಿ ಹಿಟ್ಟು ಮಾಡ್ಕೊಳ್ಳೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೇಮ್ ಚಪಾತಿ ಹೆಂಗೆ ಮಾಡ್ಕೊತೀನಿ ಅದನ್ನು ಅಷ್ಟೊತ್ತಿಗೆ 15 ಮಿನಿಟ್ಸ್ ಎತ್ತಿಡ್ತೀನಿ. ನೆಕ್ಸ್ಟ್ ಫಿಲ್ಲಿಂಗಿಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಧನಿಯಾ ಕಾಳು ತೊಗೊಂಡಿದ್ದೀನಿ, ಜೀರಿಗೆ 1 ಟೇಬಲ್ ಸ್ಪೂನ್ ಮತ್ತು ಮೆಣಸು ಅರ್ಧ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನು ಕುಟ್ಟು ಪುಡಿ ಮಾಡಿದ್ದೀನಿ. ಈ ಥರ ತರ್ತರಿಯಾಗಿ ಪುಡಿ ಮಾಡಿದರೆ ಸಾಕು. ಈ ಮಿಕ್ಸ್ಚರ್ ಹಾಕೋದ್ರಿಂದ ನಮಗೆ ಫುಲ್ ಅಥೆಂಟಿಕ್ ಪಂಜಾಬಿ ಸ್ಟೈಲ್ ಬರುತ್ತೆ. 2 ವಿಷಲ್ ಆಗಿದೆ. ಒಂದು ಪ್ಲೇಟ್ಗೆ ತೊಗೊಳ್ಳೋಣ ಸಿಪ್ಪೆ ಎಲ್ಲ ಸುಲಿದು, ಮತ್ತು ಉಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ನಾವು ಕುಟ್ಟು ಪುಡಿ ಮಾಡಿರ್ತೀವಲ್ಲ ಆ ಮಿಕ್ಸ್ಚರು ಮತ್ತು ಖಾರದ ಪುಡಿ. ಈಗ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಆಲೂಗೆಡ್ಡೆಗೆ, ಮತ್ತು ಸ್ವಲ್ಪ ಖಾರದ ಪುಡಿ, ಮತ್ತು ನಾನು ಸ್ವಲ್ಪ ಹಾಕೋತಾ ಇದ್ದೀನಿ ಮಿಕ್ಸ್ಚರ್ನ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು 2. ಈಗ ಮಿಕ್ಸ್ ಮಾಡೋಣ. ಈಗ ಸ್ವಲ್ಪ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಸಣ್ಣದಾಗಿ ಕಟ್ ಮಾಡಿರೋದನ್ನ ಹಾಕೊಳ್ಳೋಣ. ನಾನು ಈ ಥರ ರೋಲ್ ಮಾಡಿ ಇಟ್ಕೊತೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೀವು ರೋಲ್ ಮಾಡ್ಕೋಬೋದು. ಇದನ್ನು ಸಪ್ರೇಟಾಗಿ ಇಡೋಣ. ಈಗ ನಾವು ಹಿಟ್ಟಿಗೆ ಹೇಗೆ ಫಿಲ್ಲಿಂಗ್ ಮಾಡೋದು ನೋಡೋಣ. ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಸ್ವಲ್ಪ ಲಟ್ಟಿಸ್ಕೊಳ್ಳೋಣ. ಸ್ವಲ್ಪ ಚಿಕ್ಕ ಸೈಜಲ್ಲಿ ಲಟ್ಟಿಸ್ಕೊಳ್ಳೋಣ ಸಾಕು. ಇವಾಗ ಆಲೂಗಡ್ಡೆನ ಫಿಲ್ ಮಾಡೋಣ. ನಾನು ರೋಲ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಿದ್ದೀನಿ. ಇದನ್ನು ನಾನು ಮೋಮೋಸ್ ರೀತಿ ಫಿಲ್ ಮಾಡ್ಕೊತೀನಿ, ಮತ್ತು ಎಕ್ಸ್ಟ್ರಾ ಇರೋದನ್ನ ನಾನು ರಿಮೂವ್ ಮಾಡ್ತೀನಿ. ಸೇಮ್ ನಾವು ಹೋಳಿಗೆ ಹೇಗೆ ಮಾಡ್ತೀವೋ ಆ ರೀತಿ ಮಾಡ್ಕೊಂಡ್ರೆ ಪ್ರೆಸ್ ಮಾಡ್ಕೊಂಡು ರೌಂಡಿಗೆ ಹಸಿಟ್ಟಲ್ಲಿ ಡಿಪ್ ಮಾಡೋಣ. ಸೇಮ್ ನಾವು ಹೋಳಿಗೆ ಹೇಗೆ ಲಟ್ಟಿಸ್ತೀವೋ ಆ ಥರ ಲಟ್ಟಿಸ್ಕೊಬೋದು. ಮತ್ತು ನೀವು ಜಾಸ್ತಿ ಅಂಟಲ್ಲ ಏನಿಲ್ಲ, ಈಸಿಯಾಗಿ ನಿಧಾನಕ್ಕೆ ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಇಷ್ಟ ಆದರೆ ಸಾಕು. ಫೀಲಿಂಗ್ಸ್ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿದೆ, ನೋಡ್ಬೋದು ನೀವು. ತುಂಬ ಪೇಷನ್ಸಿಂದ ಮಾಡಿದ್ರೆ ಬೇಗನೂ ಆಗುತ್ತೆ, ಪರ್ಫೆಕ್ಟಾಗೂ ಬರುತ್ತೆ. ಈಗ ತವಾ ಬಿಸಿಯಾಗಿದೆ. ಈಗ ಪರೋಟ ಹಾಕೋಣ. ಬೆಣ್ಣೆ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವು ಬೇಕಿದ್ರೆ ತುಪ್ಪ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಯಾರು ತುಪ್ಪ ಮತ್ತು ಬೆಣ್ಣೆ ಇಷ್ಟಪಡಲ್ಲ. 2 ಸೈಡ್ ಗೋಲ್ಡನ್ ಬ್ರೌನ್ ಬರೋ ಗಂಟ ಬೇಯಿಸ್ಕೊಳ್ಳೋಣ. ನೋಡಿ, ಪರ್ಫೆಕ್ಟಾಗಿರೋ ಆಲೂ ಪರೋಟ ರೆಡಿ. ನೀವು ಮಕ್ಕಳಿಗೆ ಬಾಕ್ಸಿಗೆ ಮಾತ್ರ ಪರ್ಫೆಕ್ಟ್ ಅಂದರೆ ಮಾಡಿಸಿರೋಂಥ ರೆಸಿಪಿ ಇದು. ಈಗ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲ್ನ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.